ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಇವತ್ತು ಮಂಡ್ಯ ಜಿಲ್ಲೆಯ ನೆಲ ಜಲ ಹೋರಾಟಕ್ಕಾಗಿ ಹೋರಾಟವನ್ನು ಮಾಡಿ ಮಂಡ್ಯ ಜಿಲ್ಲೆಯ ಒಂದು ಇತಿಹಾಸ ಪುಟದಲ್ಲೇ ಪ್ರಜ್ವಲಿಸುವಂತಹ ಹಾಗೂ ಸಾಧನೆಯನ್ನು ಮಾಡಿರ್ತಕ್ಕಂತಹ ಮಂಡ್ಯ ಜಿಲ್ಲಾ ರೈತರ ಹಿತರಕ್ಷಣಾ ಸಮಿತಿಯ ವಿಚಾರವಾಗಿ ಇವತ್ತು ಒಂದು ವಿಶ್ಲೇಷಣೆಯನ್ನು ಮಾಡೋಣ. ಎಲ್ಲರಿಗೂ ತಿಳಿದಂತೆ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಬಂದ್ಗೆ ಕರೆ ಕೊಟ್ಟಿದೆ. ಕಾವೇರಿ ನೀರಿನ ವಿಚಾರವಾಗಿ ಅಥವಾ ನೆಲಜಲ ಭಾಷೆಯ ವಿಚಾರವಾಗಿ ಬಂದ್ಗೆ ಕರೆ ಕೊಟ್ಟಿದೆ ಅಂದ ತಕ್ಷಣ ಆಡಳಿತದಲ್ಲಿರತಕ್ಕಂಥ ಯಾವುದೇ ರಾಜಕೀಯ ಪಕ್ಷದ ನೇತೃತ್ವದ ಸರ್ಕಾರವಿರಲಿ ಒಂದು ರೀತಿಯ ಸ್ತಬ್ಧವಾಗಿರ್ತಿತ್ತು. ಮತ್ತು ಮಂಡ್ಯ ಜಿಲ್ಲೆಯ ರೈತರ ಹಿತರಕ್ಷಣಾ ಸಮಿತಿಯ ಒಂದು ಹೋರಾಟ ಕಾಡ್ಗಿಚ್ಚಿನಂತೆ ಇಡೀ ರಾಜ್ಯವ್ಯಾಪ್ತಿ ಅದು ಪಸರಿಸ್ತಿತ್ತು, ಅಂದರೆ ರಾಜ್ಯವ್ಯಾಪ್ತಿ ಹರಡುತ್ತಿತ್ತು ಅನ್ನುವೊಂದು ವಿಚಾರ ನಿಜ. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರುವುದೇ ನಮ್ಮ ಜೀವನದಿ ಕಾವೇರಿ ನೀರಿನ ವಿಚಾರವಾಗಿ ಮಂಡ್ಯ ಜಿಲ್ಲೆಯ ರೈತ ಹಿತರಕ್ಷಣಾ ಸಮಿತಿ ನಡೆಸಿದಂಥ ಹೋರಾಟ ನಿಜಕ್ಕೂ ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲೇ ಒಂದು ರಾಜಕೀಯ ಅಂದರೆ ಇತಿಹಾಸ ಪುಟವನ್ನು ಸೇರಿದೆ ಅಂತ ಅನ್ಬೋದು. ರಾಜಕೀಯವಾಗಿ ಸಾಮಾಜಿಕವಾಗಿ ಕೆಲವರಿಗೆ ಬುದ್ಧಿಯನ್ನು ಕಲಿಸಿದೆ ಅಂತಲೂ ಸಹ ಈ ಸಂಘಟನೆ ಹೇಳ್ಬೋದು. ಕೆಲವರಿಗೆ ಈ ರೈತ ಹಿತರಕ್ಷಣಾ ಸಮಿತಿ ಒಂದು ಸಮಾಜದಲ್ಲಿ ಒಂದು ಅಗ್ರಸ್ಥಾನಕ್ಕೆ ಇರೋಕ್ಕೆ ಮರುಹುಟ್ಟನ್ನು ಕೊಟ್ಟಿದೆ ಅಂತ ತಪ್ಪಾಗಲಾರ್ದು. ಆದರೆ ಇಂದು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಯಾರು ಇದರ ದಂಡನಾಯಕ, ಅಂದರೆ ಇದ್ರ ಅಧ್ಯಕ್ಷ ಯಾರು, ಇವರು ಯಾರು ನೇತೃತ್ವವನ್ನು ವಹಿಸಬೇಕು, ಯಾವುದೂ ಸಹ ಗೊತ್ತಾಗ್ತಾ ಇಲ್ಲ. ಮಂಡ್ಯ ಜಿಲ್ಲೆಯ ರೈತ ಹಿತರಕ್ಷಣಾ ಸಮಿತಿಯ ಒಂದೇ ಒಂದು ಕೂಗು ವಿಧಾನಸೌಧವನ್ನು ಬಡಿದೆಬ್ಬಿಸ್ತಿತ್ತು. ಅವರು ಕೊಟ್ಟಂಥ ಒಂದು ಕರೆಗೆ ಬರೀ ಮಂಡ್ಯ ಜಿಲ್ಲೆ ಮಾತ್ರ ಅಲ್ಲ, ಹಳೆ ಮೈಸೂರು ಪ್ರಾಂತ್ಯ ಭಾಗ ಅಲ್ಲ, ರಾಜ್ಯದ ಉದ್ದಗಲಕ್ಕೂ ಸಹ ಹೋರಾಟ ವ್ಯಾಪಿಸ್ತಿತ್ತು. ಅಂದರೆ ಅದಕ್ಕೆ ಎಷ್ಟು ಶಕ್ತಿ ಇತ್ತು. ಮಾಜಿ ಸಂಸದರು ಹಾಗೂ ಹಿರಿಯ ನೇತಾರರಾಗಿರ್ತಕ್ಕಂಥ ಜಿ ಮಾದೇಗೌಡರವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಒಂದು ಬೀದಿಗೆ ಇಳಿತು ಹೋರಾಟ ಮಾಡೋಕ್ಕೆ. ಅಂದರೆ ಸರ್ಕಾರಕ್ಕೆ ಬೆವರು ಹರಿಯುವ ಮಟ್ಟಿಗೆ ತಕ್ಕ ಪಾಠವನ್ನು ಕಲಿಸಿತು ಈ ಸಂಘಟನೆ ಹೋರಾಟ. ಇಂದು ಮಂಡ್ಯ ಜಿಲ್ಲೆಯ ರೈತ ಹಿತರಕ್ಷಣಾ ಸಮಿತಿ ಅಂದರೆ ನಮ್ಮ ಹಿರಿಯ ಮುತ್ಸದ್ದಿ ಹಾಗೂ ಮಾಜಿ ಸಂಸದರು ಮಾಜಿ ಸಚಿವರಾದ ಜಿ ಮಾದೇಗೌಡರವರ ಕಾಲ ನಂತರ ಆ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ನೇತೃತ್ವದ ನಾಯಕ ಯಾರು ಅಂತ ಸಹ ಗೊತ್ತಾಗ್ತಾ ಇಲ್ಲ. ಆದರೂ ಸಹ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಇಂದಿಗೂ ಸಹ ಹೋರಾಟ ಮಾಡ್ಕೊಬರ್ತಾ ಇದೆ. ಆದ್ದರಿಂದ ಮಂಡ್ಯ ಜಿಲ್ಲೆಯ ರೈತ ಹಿತರಕ್ಷಣಾ ಸಮಿತಿಯ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡೋದ್ರ ಮುಖಾಂತರ, ಅಧ್ಯಕ್ಷರನ್ನು ಆಯ್ಕೆ ಮಾಡೋದ್ರ ಮುಖಾಂತರ, ಯಾಕೆಂದರೆ ಒಂದು ಸಂಘಟನೆ ಅಂದರೆ ಅದಕ್ಕೆ ಒಬ್ಬ ಏನು ದೋಣಿ ನಡೆಸೋಕ್ಕೆ ಒಬ್ಬ ನಾವಿಕ ಎಷ್ಟು ಮುಖ್ಯನೋ ಅದೇ ರೀತಿ ಒಂದು ಈ ಸಂಘಟನೆಗೆ ಅಧ್ಯಕ್ಷರು ಮುಖ್ಯ. ಇವತ್ತು ಹಲವಾರು ಜನ ಹೋರಾಟಗಾರರಿದ್ದಾರೆ. ಇವತ್ತೂ ಸಹ ಕಾವೇರಿಯ ಚಳವಳಿಯಾಗಿರಲಿ, ಯಾವುದೇ ಒಂದು ಇನ್ನಿತರ ನೆಲ ಜಲ ಭಾಷೆ ವಿಚಾರವಾಗಿ ನಮ್ಮ ಹೋರಾಟಗಾರರು ಹೋರಾಟ ಮಾಡ್ತಾಯಿದ್ದಾರೆ. ಆದರೆ ಜನರು ಆ ಹೋರಾಟದಲ್ಲಿ ಪಾಲ್ಗೊಳ್ತಾ ಇಲ್ಲ. ಯಾಕೆ ಪಾಲ್ಗೊಳ್ತಾ ಇಲ್ಲ ಅನ್ನೋದು ಒಂದು ರೀತಿಯ ನಿಜವಾಗ್ಲೂ ನೋವಿನ ವಿಚಾರ. ಯಾಕೆಂದರೆ ನಮ್ಮ ಆ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರು ದಿನಪೂರ್ತಿ ಮನೆ ಮಠ ಎಲ್ಲನೂ ತೊರೆದು ಹೋರಾಟ ಮಾಡ್ತಾಯಿದ್ದಾರೆ. ನಾವು ಎಲ್ಲೋ ಒಂದು ಕಡೆ ನಾವು ಕಾಲವನ್ನು ವ್ಯಯ ಮಾಡೋದಕ್ಕಿಂತ ನಮ್ಗೆ ಅನ್ನ ಕೊಡ್ತಕ್ಕಂಥ ಕಾವೇರಿಯ ವಿಚಾರವಾಗಿ ನೆಲಜಲದ ವಿಚಾರವಾಗಿ ಹೋರಾಟವನ್ನು ಮಾಡ್ತಾಯಿದ್ದಾರೆ. ನಮ್ಮ ಹೋರಾಟಗಾರರ ಜೊತೆ ಕೈ ಜೋಡಿಸ್ಬೇಕು ಅನ್ನೋದು ಸ್ವಲ್ಪ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ನಿಜಕ್ಕೂ ಅವತ್ತು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಇವತ್ತು ಬಂದ್ಗೆ ಕರೆ ಕೊಟ್ಟದೆಂದ ತಕ್ಷಣ CRPF ಯೋಧರು ಬಂದು ಇಳಿತಿದ್ದಂಥ ಒಂದು ಕಾಲ. ಅದೇ ರೀತಿ ರಾಜ್ಯವ್ಯಾಪ್ತಿ ಇದು ಹರಡುತ್ತದೆ. ಅದೇ ರೀತಿ ರೈತ ಹಿತರಕ್ಷಣಾ ಸಮಿತಿಯ ಒಬ್ಬ ಸದಸ್ಯನನ್ನು ಬಂಧಿಸಬೇಕಾದ್ರೆ ಹಿಂದು ಮುಂದೆ ನೋಡ್ತಿದ್ದಂಥ ಕಾಲ. ಅದರಲ್ಲೂ ರಾಜ್ಯ ಸರ್ಕಾರ ಒಂಥರ ತಲೆನೋವಿನ ಒಂದು ಸಂಕಟವನ್ನು ಅನುಭವಿಸ್ತು ಅಂದರೂ ತಪ್ಪಾಗಲಾರ್ದು. ಅದು ಎಲ್ಲೇ ಆಗಿರಲಿ, ನೆಲ ಜಲ ಭಾಷೆ ಕಾವೇರಿಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬಂದು ನಿಲ್ತಿದ್ದೆ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ. ಇಂತಹ ಒಂದು ಮಹೋನ್ನತ ಸಂಘಟನೆ ಮಂಡ್ಯ ಜಿಲ್ಲೆಯ ನೆಲ ಜಲ ಭಾಷೆಗೆ ಇವತ್ತಿನವರೆಗೂ ಹೋರಾಟ ಮಾಡ್ತಾಯಿದೆ, ಈ ಕ್ಷಣದವರೆಗೂ ಹೋರಾಟ ಮಾಡ್ತಿದೆ. ಆದರೆ ನಮ್ಮ ಹಿರಿಯ ಮುತ್ಸದ್ದಿ ಜಿ ಮಾದೇಗೌಡರು ಕಾಲವಾದ ನಂತರ ಆ ಸ್ಥಾನಕ್ಕೆ ಒಬ್ಬರು ಇನ್ನೂ ಸಹ
ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರನ್ನು ನೇಮಿಸಿಲ್ಲ. ಆದಷ್ಟು ಬೇಗ ನಮ್ಮ ಹಿರಿಯ ಹೋರಾಟಗಾರರು, ಮುಖಂಡರು, ಎಲ್ಲ ಪದಾಧಿಕಾರಿಗಳು ಪಕ್ಷಾತೀತವ ಕುಳಿತು ಈ ನಮ್ಮ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯನ್ನು ವಿಸರ್ಜನೆ ಮಾಡಿ ನೂತನ ಒಂದು ಪದಾಧಿಕಾರಿಗಳ ಪಟ್ಟಿಯನ್ನು ತಂದು ಒಬ್ಬ ಮುಂಚೂಣಿಯ ನಾಯಕನನ್ನು ಆಯ್ಕೆ ಮಾಡಿ ಅಧ್ಯಕ್ಷರು ಅಂತ ಒಂದು ಪಟ್ಟ ಇದ್ದರೆ ಅವರು ಹೋರಾಟ ಮಾಡೋಕ್ಕೆ ಒಂದು ಕೇಂದ್ರ ಬಿಂದು. ಈಗ ನಮ್ಮ ಜೀವ ಮಾದೇಗೌಡರು ಇದ್ದರು, ಅವರು ಒಂದು ಕೇಂದ್ರ ಬಿಂದು. ಅದೇ ರೀತಿ ಅಧ್ಯಕ್ಷ ಅನ್ನೋ ಒಂದು ಪಟ್ಟನ ಕಟ್ಟಿ, ಯಾಕೆಂದರೆ ಇವತ್ತು ಸುಮಾರು ನ್ಯಾಯವಾದಿಗಳಾಗಿರ್ಬೋದು, ಹಲವಾರು ಜನ ವಕೀಲರುಗಳಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು ಅಂತ ಒಬ್ಬ ಸೂಕ್ತವಾದ ಒಬ್ಬ ವ್ಯಕ್ತಿಯನ್ನು ಅಧ್ಯಕ್ಷನ ಹುದ್ದೆಯನ್ನು ಆಯ್ಕೆ ಮಾಡಿ ಆದಷ್ಟು ಬೇಗ ಯುವ ಪ್ರತಿಭೆಗಳನ್ನು ಸಹ ಒಳಗಡೆ ಸೇರಿಸ್ಕೊಂಡು ಈ ಸಂಘಟನೆಯನ್ನು ಬಲಿಷ್ಠ ಮಾಡಲಿ. ಅದೇ ರೀತಿ ಹಿಂದೆ ಯಾವ ರೀತಿ ಮಂಡ್ಯ ಜಿಲ್ಲೆ ರೈತ ಹಿತರಕ್ಷಣಾ ಸಮಿತಿ ಒಂದು ಕೂಗನ್ನು ಕೂಗ್ತಾ ಇದೆ ಅಂದ ತಕ್ಷಣ, ಇವರ ನೇತೃತ್ವದಲ್ಲಿ ಅಂದ ತಕ್ಷಣ ಜಾತ್ರೆಯೇ ಸೇರ್ತಿತ್ತೋ, ಅದೇ ರೀತಿ ಜನಜಂಗುಳಿಯಿಂದ ಅಧ್ಯಕ್ಷರ ಒಂದು ಭಾಷಣವನ್ನು ಆಲಿಸ್ತಿದ್ದೋ, ಅದೇ ರೀತಿ ಇದು ಸಹ ಇವತ್ತು ಹೊಸದಾಗಿ ನವೀಕರಣ ಮಾಡಿ ಹೊಸದಾಗಿ ಅಂದರೆ ಯಾವ ರೀತಿ ಅಂತಂದರೆ ಈ ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟಿ ಒಬ್ಬ ಅಧ್ಯಕ್ಷ ಅಂತ ಇವ್ರನ್ನ ತಂದು ಆದಷ್ಟು ಬೇಗ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಬಲಿಷ್ಠವಾಗಿರಲಿ ಅಂತ ಹೇಳ್ತಾ ಆದಷ್ಟು ಬೇಗ ನೂತನ ಅಧ್ಯಕ್ಷರು, ಪದಾಧಿಕಾರಿಗಳು, ಹೋರಾಟಗಾರರ ನೇತೃತ್ವದಲ್ಲಿ ಒಬ್ಬ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿ ಅವರಿಗೆ ಒಂದು ಈ ಸೇನಾ ದಂಡನಾಯಕ ಯಾವ ರೀತಿ ಇರ್ತಾನೆ, ರೈತ ಹಿತರಕ್ಷಣಾ ಸಮಿತಿಯ ನೇತೃತ್ವವನ್ನು ನಮ್ಮ ಜೀವ ಮಾದೇಗೌಡರು ಯಾವ ರೀತಿ ವಹಿಸಿದ್ರು, ಅದೇ ರೀತಿಯ ಒಬ್ಬ ಅಧ್ಯಕ್ಷರನ್ನು, ಒಬ್ಬ ಹೋರಾಟಗಾರರನ್ನು ಆಯ್ಕೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ, ಹಿಂದಿನ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಒಂದು ಕೂಗಿದ್ರೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಆಯ್ತಿತ್ತು. ಆ ರೀತಿ ಬಲಿಷ್ಠವಾಗಲಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆದಮೇಲೆ ನಮ್ಮ ಜನತಾ ಪರಿವಾರ ಯೂಟ್ಯೂಬ್ ಚಾನಲನ್ನು ನೀವು ಯೂಟ್ಯೂಬ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ, ಲೈಕ್ ಮಾಡೋದ್ರ ಮುಖಾಂತರ, ಶೇರ್ ಮಾಡೋದ್ರ ಮುಖಾಂತರ ನಮ್ಮನ್ನ ಬೆಂಬಲಿಸಿ ಅಂತ ಕೇಳ್ತಾ ಇದ್ದೀನಿ. ಮತ್ತೊಮ್ಮೆ ನಮಸ್ಕಾರಗಳು.